ನಮ್ಮ ಐಸಿರಿ ಮೀಡಿಯಾ ಅಂತೇನು ಆರಂಭಿಸಿದ್ದೀವಿ. ಈ ಯೂಟ್ಯೂಬ್ ಚಾನಲ್ಲು ಕೇವಲ ಚಿತ್ರಗೀತೆಗಳಿಗೆ ಅಥವಾ ಮನರಂಜನೆಯ ಕಾರ್ಯಕ್ರಮಗಳಿಗೆ ಅಥವಾ ವಾಟ್ಸಪ್ ಫೋಟೋಗಳಿಗೆ ಅಥವಾ ವಿಡಿಯೋಗಳಿಗೆ ಸೀಮಿತವಾಗಿಲ್ಲ. ಎಲ್ಲರೂ ಸಹ ಈ ವಾತಾವರಣದಲ್ಲಿ ಏನಾಗಿದೆ ಅಂದರೆ ವಿಡಿಯೋ ಮಾಡಿದ ತಕ್ಷಣ ವಾಟ್ಸಪ್ಪಲ್ಲಿ ಹಾಕ್ತೀವಿ, ಗ್ರೂಪ್ಗಳಿಗೆ ಹಾಕ್ತೀವಿ, ಎಲ್ಲರೂ ನೋಡಬೇಕು ಅಂತ. ಆದರೆ ನಮ್ಮ ಮೀಡಿಯಾ ಉದ್ದೇಶ ನಮ್ಮನ್ನು ನೀವು ನೋಡಿ ಅಂತ ಅಷ್ಟೇ ಹೇಳಲ್ಲ, ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಕಾನ್ಸಂಟ್ರೇಷನ್ ಬೇಕು. ಯಾಕೆ ಅಂತಂದರೆ ನನ್ನ ಉದ್ದೇಶ, ನಾನು ನೋಡಿ ಬಹಳ ವರ್ಷ ಪ್ರವಾಸ ಮಾಡಿದ್ದೀನಿ. ಬಾಲ್ಯದಲ್ಲಿ 7ನೇ ವರ್ಷದಿಂದ ಆಕಾಶವಾಣಿಯಲ್ಲಿದ್ದೆ. ಮುಂದೆ ಸಹ 60 ವರ್ಷದವರೆಗೆ ಆಕಾಶವಾಣಿ ಸೇವೆ ಮಾಡಿದೆ, ಕಾರ್ಯಕ್ರಮಗಳು ಮಾಡಿದೆ. ಹೀಗಾಗಿ ನಾನು ಒಬ್ಬ ಲೇಖಕನಾದೆ, ನಾಟಕಕಾರನಾದೆ, ನಟನಾದೆ, ನಿರ್ದೇಶಕಕ್ಕೋಸ್ಕರ ಹೊಕ್ಕವನು ಮುಂದೆ ನಿರ್ದೇಶನ ಮತ್ತು ರಚನೆ ಇವನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಇಷ್ಟೇ ಅಲ್ಲದೆ ತಮಗೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಇಷ್ಟೆಲ್ಲ ಮಾತಾಡಬೇಕು ಅಂದರೆ ನಾನು ಎಷ್ಟು ಓದಿರ್ಬೋದು? 7ನೇ ವರ್ಷದಿಂದ ನಾನು ಓದೋ ಹುಚ್ಚಿತ್ತು. ಯುವಕನಾಗ್ತಿದ್ದಂಗೆ ನಾನು ಒಂದು ದಿನಕ್ಕೆ 1000 ಪುಟ ಕನ್ನಡ ಸಾಹಿತ್ಯವನ್ನು ಓದಬೇಕು. ನಂಗೆ ಅರ್ಥ ಆಗಲಿ ಬಿಡಲಿ, ಕವಿತೆ ಓದು ಅಥವಾ ಭಾಷಣ ಓದು ಅಥವಾ ಲೇಖನ ಓದು ಅಥವಾ ನಾಟಕ ಓದು ಅಥವಾ ರೇಡಿಯೋದಲ್ಲಿ ನಾಟಕ ಕೇಳಿಸ್ಕೋ, ರಂಗಭೂಮಿ ಮೇಲೆ ನಾಟಕ ನೋಡು, ಪುಸ್ತಕಗಳನ್ನು ಓದು. ಜ್ಞಾನಾರ್ಜನೆ ಅನ್ನೋದು ಎಷ್ಟಿರ್ಬೇಕಂದ್ರೆ, ಇವತ್ತು ನಿಮಗೆಲ್ಲ ಗೂಗಲ್ಲು ಅಥವಾ ಬೇರೆ ಬೇರೆ ಸಾಧನಗಳಿದೆ, ಆದರೆ ಮೂಲ ಒರಿಜಿನಲ್ ಸಿಗಲ್ಲ ನಿಮಗೆ. ಅಲ್ಲಿ ಯಾರೋ ಹೇಳಿದ್ದು, ಯಾರೋ ಬರೆದಿದ್ದು, ಎಲ್ಲೋ ನೋಡಿದ್ದನ್ನು ಹಾಕ್ತೀರಿ. ಆದರೆ ಒರಿಜಿನಲ್ ರೇಡಿಯೋದ ಒರಿಜಿನಲ್ ಅನುಭವ, ರಂಗಭೂಮಿಯ ಒರಿಜಿನಲ್ ಅನುಭವ, ಪ್ರವಾಸದ ಒರಿಜಿನಲ್ ಅನುಭವ, ಇವನ್ನೆಲ್ಲ ನಾವು ನೋಡಬೇಕಾದ್ರೆ ನನ್ನ ತೇರಿ ಏನಂತಂದರೆ, ನೋಡಿ ಕಲಿ, ಓದಿ ಕಲಿ, ಕೇಳಿ ಕಲಿ, ಮಾಡಿ ಕಲಿ ಅಂತ. ಇವನ್ನೆಲ್ಲ ಮಾಡಬೇಕಾದ್ರೆ ಪ್ರತಿನಿತ್ಯ ಓದಬೇಕು. ಓದುವ ಹವ್ಯಾಸ ಇಟ್ಕೊಳ್ಳಿ, ದಯವಿಟ್ಟು ಇಟ್ಕೊಳ್ಳಿ. ಎಲ್ಲರೂ ಏನೇನು ಓದ್ತೀರಿ, ಕವನ ಇಷ್ಟ ಆದರೆ ಓದಿ, ನಾಟಕ ಇಷ್ಟ ಆದರೆ ಓದಿ, ಕಾದಂಬರಿ ಇಷ್ಟ ಆದರೆ ಓದಿ. ಕನ್ನಡ ಸಾಹಿತ್ಯವನ್ನು ಓದ್ರಪ್ಪ. ಲಕ್ಷಾವಧಿ ಸಾಹಿತಿಗಳು, ಕವಿಗಳು ಕವನಗಳನ್ನು ಬರೆದಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ, ಅಥವಾ ಚಲನಚಿತ್ರಗಳೆಲ್ಲ ಆಗಿದೆ. ಕೇವಲ ನೋಡುವ ವ್ಯಾಟ್ಸಪ್ ಹುಚ್ಚಿಗಿರಬೇಡಿ. ಲೈಕ್ಸ್ ಮಾಡೋದಷ್ಟೇ ಅಲ್ಲ, ನಿಮ್ಮ ವ್ಯಾಟ್ಸಪ್ನಲ್ಲಿ ವಿಡಿಯೋಗಳನ್ನ ಹಾಕೊಂಡು ಮನರಂಜನೆ ಪಡೆಯೋದಲ್ಲ, ಜ್ಞಾನಾರ್ಜನೆಯನ್ನು ಮಾಡ್ಕೊಳ್ಳಿ ಅನ್ನೋದು ನನ್ನ ಕಳಕಳಿಯ ವಿನಂತಿ. ನನ್ನ ಮೀಡಿಯಾ ಪ್ರಚಾರಕ್ಕೋಸ್ಕರ ನಾನು ಈ ಮಾತು ಹೇಳ್ತಿಲ್ಲ. ನೀವು ನಮ್ಮ ಮೀಡಿಯಾ ಕಾರ್ಯಕ್ರಮ ನೋಡಿ ಬಿಡಿ, ನಿಮಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದು ಕೇವಲ ಮನರಂಜನೆಗೋಸ್ಕರ ಮಾಡ್ತಾ ಇರೋ ವಿಡಿಯೋ ಅಲ್ಲ. ನಮ್ಮ ಚಾನಲ್ ಕೇವಲ ಲೈಕ್ಸ್ಗೋಸ್ಕರ ಇಲ್ಲ. ಮೈಸೂರು ಹಾಗೂ ಸುತ್ತಮುತ್ತಲಿನ ಒಂದು ಕನ್ನಡ ಸಂಸ್ಕೃತಿಯನ್ನ ನಾವು ಎಲ್ರಿಗೂ ತೋರಿಸ್ಬೇಕು, ಕೇಳಿಸ್ಬೇಕು ಅನ್ನೋ ನಮ್ಮ ಉದ್ದೇಶ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಇವತ್ತೇನು ತೋರಿಸ್ತೀನಿ ಅಂತ ಕೇಳೋದಕ್ಕೆ ಮೊದಲು, ನಾನು ಮುಂದಿನ ಮಾತಾಡೋದ್ರ ಬದಲು ಕ್ವಿಜ್ ತರ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಸಸ್ಯಕಾಶಿ ಅನ್ನೋ ಹೆಸರು ಯಾವುದಕ್ಕಿದೆ? ಅದು ಎಲ್ಲಿದೆ? ಎಷ್ಟು ಜನ ನೋಡಿದ್ದೀರಿ? ನಮಗೆ ಬೇಗ ನೀವು ಉತ್ತರ ಕೊಡಬೇಕು. ಕೈ ಎತ್ತಿ ತೋರಿಸಿ ಅಥವಾ ನಮಗೆ ಮೆಸೇಜ್ ಕಳಿಸಿ. ಈ ಕಾರ್ಯಕ್ರಮದ ಕೊನೆಗೆ ನಿಮ್ಗೆ ಗೊತ್ತಾಗುತ್ತೆ ಸಸ್ಯಕಾಶಿ ಅಂದರೆ ಯಾವುದು, ಅದಕ್ಕೆ ಯಾಕೆ ಆ ಹೆಸರು ಬಂದಿದೆ, ಅದು ಎಲ್ಲಿದೆ, ನೀವು ಎಷ್ಟು ಜನ ನೋಡಿದ್ದೀರಿ? ಹಾಗಾದರೆ ಅದು ಹೇಳೋದಕ್ಕೆ ಮೊದಲು ಪ್ರವಾಸದ ಮಹತ್ವದ ಬಗ್ಗೆ ಕೆಲವು ಮಾತು ಹೇಳ್ತೀನಿ. ನಾವು ಏನು ಮಾಡ್ತೀವಿ, ಪ್ರಯಾಸ ಆಗುತ್ತೆ, ದೇಹಕ್ಕಾಗಲ್ಲ. ನಮ್ಗೆ ಊಟ ತಿಂಡಿ ಸಿಗುತ್ತೋ ಇಲ್ವೋ, ದುಡ್ಡು ಖರ್ಚು ಮಾಡಬೇಕು, ಹೆಂಗೆ ಹೋಗಬೇಕು ಗೊತ್ತಿಲ್ಲ, ಯಾರು ನಮಗೆ ಮೋಸ ಮಾಡ್ತಾರೋ ಏನೋ, ಈ ಎಲ್ಲ ಒಂದು ತಪ್ಪು ಭಾವನೆಗಳಿಂದ ಹೆಚ್ಚು ಜನ ಪ್ರವಾಸ ಮಾಡೋದೇ ಇಲ್ಲ. ಜನರಲ್ಲಿ ಬೇಕಾದಷ್ಟು ದುಡ್ಡಿದೆ, ಸಮಯವಿದೆ, ಮಲ್ಕೊಂಡು ನಿದ್ದೆ ಮಾಡ್ತಾರೆ, ವ್ಯಾಟ್ಸಪ್ ನೋಡ್ತಾರೆ, TV ಚಾನಲ್ಸ್ ನೋಡ್ತಾರೆ, ಅಷ್ಟರೊಳಗೆ ಅವರ ಆಯಸ್ಸು ಕಳೆದು ಹೋಗುತ್ತೆ. ಹಂಗೆ ಮಾಡಬೇಡಿ ದಯವಿಟ್ಟು. ನೀವು ಏನಿದೆ ಮನೆಯಲ್ಲಿ ಮಾಡುವ ಅಡುಗೆಯನ್ನು ಸೇವಿಸಿ ಆರೋಗ್ಯವಂತರಾಗಿರಿ. ದೇಶ ಸುತ್ತಿ ಕೋಶ ಓದಿ ಅನ್ನೋದು ನನ್ನ ಥಿಯರಿ. ಹೀಗಾಗಿ ಪ್ರವಾಸ ಸಾಹಿತ್ಯದ ಬಗ್ಗೆ ನಾವು ಬಹಳಷ್ಟು ಮಾಡೋರಿದ್ದೀವಿ. ನಾವು ಸಂದರ್ಶನ, ನಾಟಕ, ಇದನ್ನೆಲ್ಲ ಮಾತುಗಳು ಇದನ್ನೆಲ್ಲ ಹೇಳೋದ್ರ ಜೊತೆಗೆ ಪುಸ್ತಕವನ್ನು ಹೇಗೆ ಓದಬೇಕು, ನಾನು ಕೆಲವನ್ನು ಓದಿ ತೋರಿಸ್ತೀನಿ, ಹೇಗೆ ಲಾಭ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಾನು 53 ದೇಶ ನನ್ನ ಹೆಂಡತಿ ಜೊತೆ ಪ್ರವಾಸ ಮಾಡಿದ್ದೀನಿ. ಇಂಡಿಯಾ 60-70% ಮಾಡಿದ್ದೀನಿ. ಈ ಪ್ರವಾಸ ಮಾಡಬೇಕು ಅಂದರೆ ಮೊದಲನೇದಾಗಿ ನಿಮಗೆ ಮನಸ್ಸಿರಬೇಕು, ದುಡ್ಡಿರಬೇಕು, ಹೋಗಬೇಕು ಅನ್ನೋ ಭಾವನೆ ಇರಬೇಕು. ನೀವು ಒಬ್ಬರೇ ಯಾರು ಹೋಗಿ, ಹೆಂಡತಿನ ಕರ್ಕೊಂಡು ಹೋಗಿ, ಮಕ್ಕಳನ್ನ ಕರ್ಕೊಂಡು ಹೋಗಿ, ಕುಟುಂಬದ ಜೊತೆ ಹೋಗಿ. ಈಗ ನನ್ನಂಥವನು, ನಾನು ಹೆಂಡತಿನೂ ಕಳ್ಕೊಂಡಿದ್ದೀನಿ, ಮಗನನ್ನೂ ಕಳ್ಕೊಂಡಿದ್ದೀನಿ, ತಂದೆ ತಾಯಿನೂ ಕಳ್ಕೊಂಡಿದ್ದೀನಿ, ನನ್ಗೆ ಯಾರೂ ಇಲ್ಲ ನನ್ನ ಕುಟುಂಬದಲ್ಲಿ. ನಾನು ಒಬ್ಬರೇ, ಒನ್ ಆ್ಯಂಡ್ ಓನ್ಲಿ ರಮೇಶ್. ಆದರೆ ನಾನು ಪ್ರಪಂಚ ಸುತ್ತುವಾಗ ನನಗೆ 75 ವರ್ಷದಲ್ಲಿ ಕಾಲಿಡ್ತಾ ಇದ್ದೀನಿ ಅನ್ನೋದು ಮರ್ತು ಬಿಟ್ಟು ಹುಡುಗನಂಗೆ ಜಂಪ್ ಮಾಡ್ತೀನಿ, ಹುಡುಗನಂಗೆ ಗವಿಗಳಿಗೆ ಹೋಗ್ತೀನಿ, ಬೆಟ್ಟ ಹತ್ತೀನಿ, ಕೆರೆಗೆ ಇಳಿತೀನಿ, ಗವಿಗಳಿಗೆ ಇಳಿತೀನಿ. ಅವನ್ನೆಲ್ಲ ನಾನು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸೋ ಉದ್ದೇಶ ನನಗೆ. ಉದಾಹರಣೆಗೆ ನಾನು ಜನವರಿಯಲ್ಲಿ ತಮಿಳುನಾಡು ಪ್ರವಾಸ ಹೋಗಿದ್ದೆ 12 ದಿವಸ. ಹಾಗೆ ಫೆಬ್ರವರಿಯಲ್ಲಿ ಆಂಧ್ರ ಪ್ರದೇಶ್ ಟೂರ್ ಮಾಡಿದೆ. ಅವೆಲ್ಲ ಫೋಟೋ ತೊಗೊಂಡು ಬಂದಿದ್ದೀನಿ. ಅಲ್ಲಿ ಹಿಸ್ಟ್ರಿ, ಅಲ್ಲಿ ಸಂಸ್ಕೃತಿ, ನಮ್ಮ ಹಿರಿಯರು
ನಮ್ಮ ಹಿಂದಿನವರು ಏನೇನು ಬಿಟ್ಟು ಹೋಗಿದ್ದಾರೆ ನಮಗೆ ಸಂಸ್ಕೃತಿ, ಶಿಲ್ಪಕಲೆ, ಮೂರ್ತಿಕಲೆ, ಚಿತ್ರಕಲೆ ಅಥವಾ ಅದರಲ್ಲಿ ಯಾವ ರೀತಿ ದೇವಸ್ಥಾನ ಮಾಡಿದ್ರೆ ಅವೆಲ್ಲ ತೋರಿಸ್ಬೇಕಂತ ಉದ್ದೇಶ. ನಾನು ಪ್ರಶ್ನೆ ಕೇಳಿದ ನೆನಪಂತ, ಸಸ್ಯ ಕಾಶಿ ಯಾವ್ದಕ್ಕೆ ಹೆಸರಿದೆ ಗೊತ್ತಾಯ್ತಾ? ಗೊತ್ತಾದವರು ನಗ್ತಾ ಇದ್ದೀರಿ, ಬಹಳ ಸಿಂಪಲ್ ಪ್ರಶ್ನೆ ಅಂತ. ಗೊತ್ತಾಗದಿದ್ದವ್ರಿಗೋಸ್ಕರ ಈಗ ಉತ್ತರ. ಸಸ್ಯ ಕಾಶಿ ಅಂದ್ರೆ ಲಾಲ್ಬಾಗ್, ಬೆಂಗಳೂರಿನಲ್ಲಿ ಇದೆ. ಅದು ಎಷ್ಟು ಜನ ನೋಡಿದ್ದೀರಿ? ಅದು ನೂರಾರು ವರ್ಷಗಳಿಂದ ಇದೆ ಅಲ್ಲಿ ಅದಕ್ಕೆ ಕೊಡುಗೆ ಕೊಟ್ಟವರು ಬೇಕಾದಷ್ಟು ಜನ. ಅದಕ್ಕೆ ಲಾಲ್ಬಾಗ್ ಅಂತ ಹೆಸರು. ಲಾಲ್ಬಾಗ್ ಅಂದ್ರೆ ಏನು? ಕೆಂಪು ತೋಟ ಅಂತ. ಆ ಕೆಂಪು ಬಣ್ಣದ ಹಿನ್ನೆಲೆಯಲ್ಲಿ ಆ ತೋಟ ಆದರೂ ಸಹ ಆ ತೋಟಕ್ಕೆ ಒಂದು ಸಂಸ್ಕೃತಿ ಇದೆ, ಆ ತೋಟಕ್ಕೆ ಒಂದು ಕಲೆ ಇದೆ. ಹಾರ್ಟಿಕಲ್ಚರ್ ಅಂದ್ರೆ ಕೇವಲ ಸಸ್ಯಗಳನ್ನ ಬೆಳೆಸೋದಲ್ಲ, ಮರಗಳನ್ನು ಬೆಳೆಸೋದಲ್ಲ, ನಾನಾ ತಳಿಗಳನ್ನು ಬೆಳೆಸೋದಲ್ಲ, ಹುಲ್ಲನ್ನು ಬೆಳೆಸೋದಲ್ಲ, ಜನರಿಗೆ ಒಂದು ಪ್ರವಾಸದ ಸಂಸ್ಕೃತಿಯನ್ನು ಹರಡೋದು. ಆ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಒಂದು ಉತ್ಸವ ಮಾಡುತ್ತೆ. ಪ್ರತಿ ವರ್ಷ ಒಂದು ಥೀಮ್ ಕೊಟ್ಟಿರುತ್ತೆ. ನಾನು ಬಹಳ ಆಸಕ್ತಿಯಿಂದ ಪ್ರತಿ ವರ್ಷ ಹೋಗ್ತೀನಿ. ಹೋದಾಗ ಅಲ್ಲಿ ನೋಡ್ಕೊಂಡು ಬರ್ತೀನಿ. ಶರಣರ ಬಗ್ಗೆ ಆಯಿತು ಅಥವಾ ದಾಸರ ಬಗ್ಗೆ ಆಯಿತು, ಈ ಥರ ಬೇರೆ ಬೇರೆ ಥೀಮ್ ಕೊಟ್ಟಿರ್ತಾರೆ. ಈ ಸಲ ನಾನು ಪ್ರವಾಸಕ್ಕೆ ನಿನ್ನೆ ಬೆಂಗಳೂರಿನಲ್ಲಿರೋ ಸಸ್ಯ ಕಾಶಿಗೆ ಭೇಟಿ ಕೊಟ್ಟು ಧನ್ಯನಾದೆ ನೋಡಿ. ಯಾಕಂದ್ರೆ ನಮ್ಮ ತಲಕಾಡಿಗೆ ಸಂಬಂಧಪಟ್ಟಂತ, ತಲಕಾಡು ನೋಡಿದ್ರೆ ಎಷ್ಟು ಜನ ನೋಡಿದಿರಿ? ಗಂಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ, ಚಾವುಂಡರಾಯನಿಗೆ ಸಂಬಂಧಪಟ್ಟಂತ, ಗೊಮ್ಮಟೇಶ್ವರನಿಗೆ ಸಂಬಂಧಪಟ್ಟಂತ ಒಂದು ವಂಶ ಗಂಗರಾಜರ ವಂಶ. ಕರ್ನಾಟಕನ ಆಳಿದ ಮೊದಲ ಒಂದು ರಾಜ ಮನೆತನಗಳಲ್ಲಿ ಗಂಗರ ಹೆಸರು ಬಹಳ ದೊಡ್ಡದು. ಆ ಗಂಗರು ಕನ್ನಡದ ಸಂಸ್ಕೃತಿಗೆ, ಶಿಲ್ಪಕಲೆಗೆ ಅಥವಾ ಸಾಹಿತ್ಯ ಉಳಿಸ್ಲಿಕ್ಕೆ, ಜೈನ ಧರ್ಮದ ಒಂದು ಪ್ರಸಾರಕ್ಕೆ ಇವಕ್ಕೆಲ್ಲ ಸಹಕರಿಸಿದ್ರು. ಅವರು ಸಕಲ ಧರ್ಮಗಳಲ್ಲೂ ಸಕಲ ಕಲೆಗಳಲ್ಲೂ ಆಸಕ್ತರಾಗಿದ್ರು ಆ ಗಂಗರ ಸಾಮ್ರಾಜ್ಯದ ಬಗ್ಗೆ. ಹಾಗಾದ್ರೆ ಲಾಲ್ಬಾಗ್ನಲ್ಲಿ ನಾನು ಏನೇನು ನೋಡಿದೆ, ನನ್ನ ಕ್ಯಾಮ್ರಾದಿಂದ ಫೋಟೋ ತಗೊಂಡು ಬಂದಿದ್ದೀನಿ. ನನ್ನ ತಲೆಯಲ್ಲಿ, ನನ್ನ ಮನಸ್ಸಿನಲ್ಲಿ ಆ ಆನಂದ, ಆ ಅನುಭೂತಿ ಇದೆ. ಅದನ್ನ ನಿಮಗೆ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಲಾಲ್ಬಾಗ್ ಅಂದ್ರೆ ಅಲ್ಲಿ ಬಹಳಷ್ಟು ಹೂಗಳಿದೆ. ಎಷ್ಟು ತರ ಹೂ ಇದೆ! ಅಯ್ಯೋ ಅಯ್ಯೋ ಅಯ್ಯೋ, ಪ್ರಪಂಚದಲ್ಲಿ ಸಿಗೋಂಥ ಎಷ್ಟೋ ಗೊತ್ತಿರೋ ಹೂಗಳು, ಗೊತ್ತಿಲ್ದಿರೋ ಹೂಗಳಿದೆ. ಬಣ್ಣ ಬಣ್ಣದ ಹೂಗಳು, ಕಣ್ಣಿಗೆ ಹಬ್ಬ. ಪ್ರತಿಯೊಬ್ಬರು ಸಹ ಕ್ಯಾಮ್ರಾ ತಗೊಂಡು ಹೋಗಿದ್ರೆ ಮೊಬೈಲ್ ತೆಗಿದಿರೋ ಅಂತ ಹುಚ್ಚು ಯಾರಿಗೂ ಇಲ್ಲ. ಅಲ್ಲಿ ಹೋದವ್ರು ಹೋಗೋದೇ ಫೋಟೋ ತೆಗಿಯಕ್ಕೆ. ಯಾಕೆ ಅಂದ್ರೆ ಅಲ್ಲಿ ಅನೇಕ ಮರಗಳನ್ನ ಕೆತ್ತಿ ಅದರಲ್ಲಿ ಮೂರ್ತಿ ತರ ಮಾಡಿದ್ದಾರೆ. ಆ ಥರದ ಒಂದು ಮೂರ್ತಿ ನೋಡಿ ಇಲ್ಲಿದೆ. ಹಾಗೆ ಇನ್ನೊಂದು ಬಹಳ ವಿಶೇಷವಾದದ್ದು, ನನ್ನ ಮಿತ್ರರೊಬ್ಬರು ನನಗೆ ಹೇಳಿದ್ರು, ಅಲ್ಲಿ ಒಂದು ಕಲ್ಲಿನ ಬೆಟ್ಟದ ತರ ಇದೆ, ಹತ್ತಬೇಕು. ದೊಡ್ಡ ಎತ್ತರವಾದ ಜಾಗ, ಬರೀ ಕಲ್ಲು ಪ್ರದೇಶ. ಮೇಲೆ ಹತ್ತಿದ್ರೆ ಅಲ್ಲಿ ಒಂದು ಚಿಕ್ಕದಾದಂಥ ಒಂದು ಮಂಟಪ ಇದೆ. ಆ ಮಂಟಪದಲ್ಲಿ ಮೇಲ್ಗಡೆ ದೇವರುಗಳ ಮೂರ್ತಿಗಳಿದೆ. ಅಲ್ಲಿ ಗಣಪತಿ ಇರ್ಬೋದು, ಷಣ್ಮುಖ ಇರ್ಬೋದು. ಆದ್ರೆ ಬಹಳ ಮುಖ್ಯವಾದ ಒಂದು ಮಹತ್ವವನ್ನು ನಾನು ಬರ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ. ಏನು ಅಂತಂದ್ರೆ ಪೆನಿನ್ಸುಲಾರ್ ಜೆನೆಸಿಸ್ ಅಂತ ಹೇಳಿ, ಅಲ್ಲಿ ಕ್ರಿಸ್ತಶಕ 1521ರಿಂದ 1569ರವರೆಗೆ ಒಂದು ಸರ್ವೆ ನಡೀತು. ಏನದು? ಇಂಗ್ಲಿಷರ ಕಾಲದಲ್ಲಿ ನಡೆದಂತಹ ಸರ್ವೆ. ಹಿಮಾಲಯ ಪರ್ವತದ ತನಕ ಇಲ್ಲಿಂದ ಆರಂಭವಾಗಿ ಹೋಯ್ತು ಆ ಸರ್ವೆ. ಅಂದ್ರೆ ಭೂಮಿ ಯಾವ ರೀತಿ ಇದೆ, ಯಾವ ರೀತಿ ಕಲ್ಲಿದೆ, ಯಾವ ರೀತಿ ಪದರಗಳಿವೆ, ಇದನ್ನ ತಿಳಿಯೋದಕ್ಕೆ ಶುರು ಮಾಡಿದಂಥ ಒಂದು ಮುಖ್ಯವಾದ ಸರ್ವೆ. ಆ ಸರ್ವೆ ನಡೆದಿದ್ದು ಈಗಿನ ಲಾಲ್ಬಾಗ್ನಲ್ಲಿರುವಂಥ ಕಲ್ಲಿನ ಬೆಟ್ಟದ ಮೇಲೆ. ದಯವಿಟ್ಟು ಎಲ್ಲರೂ ಯಾರು ನೋಡಿಲ್ಲದ್ರೆ, ಇತಿಹಾಸದ ಬಗ್ಗೆ ಆಸಕ್ತಿ ಇದ್ರೆ ಅಲ್ಲಿ ಹೋಗಿ ನೋಡಿ. ನಿಮಗೆ ಗೊತ್ತಿರಬೇಕು, ನಮ್ಮ ಪ್ರಸಿದ್ಧ ಸಾಹಿತಿಗಳು ಕಾದಂಬರಿ ಎಲ್ಲ ಬರೆದಿದ್ದಾರೆ. ಅವರು ಬರೆದಿದ್ರಲ್ಲೂ ಸಹ ಇದನ್ನು ದಾಖಲಿಸಿದ್ದಾರೆ. ಹಾಗಾದ್ರೆ ಆ ಕಾದಂಬರಿ ಬರೆದವ್ರು ಯಾರು ಓದಿದ್ದೀರಿ? ಅವ್ರ ಹೆಸರು ಹೇಳಿ, ನಾನೀಗ ಹೇಳೋದಿಲ್ಲ ಅಂತ. ಹಾಗೆ ಅಲ್ಲಿ ಮತ್ತೆ ಮುಖ್ಯವಾಗಿ ನೋಡಿ, ಈಗ ಕೆರೆ ಇದೆ, ಲಾಲ್ಬಾಗ್ ಕೆರೆ ಅನ್ನೋದು ಬಹಳ ಚೆನ್ನಾಗಿದೆ. ಅಲ್ಲಿ ಒಂದು ಎತ್ತರದಿಂದ ಧುಮುಕುವಂಥ ಒಂದು ಫಾಲ್ಸ್ ಇದೆ, ಜಲಪಾತ, ಅದನ್ನು ನೋಡಕ್ ಹೋಗಿ. ಹಾಗೆ ಅಲ್ಲಿ ನಾನಾ ರೀತಿಯ ಮರಗಳಿದೆ. ಬಾಟಾನಿಕಲ್ ಗಾರ್ಡನ್ ಇದೆ ಅಲ್ಲಿ ಹೇಗೆ ಅಂದ್ರೆ ಜಪಾನೀಸ್ ಸಂಸ್ಕೃತಿದಿದೆ. ಬೇರೆ ಬೇರೆ ರೀತಿಯಲ್ಲಿ ಯಾವ ದೇಶದಲ್ಲಿ ಏನ್ ಬೆಳೀತಾರೆ ಅವನ್ನೆಲ್ಲ ಬೆಳೆಸಿದ್ದಾರೆ ಇಲ್ಲಿ. ಮತ್ತೆ ಮರಗಿಡಗಳ ವೈಭವವನ್ನು ನೋಡ್ಲಿಕ್ಕೆ ನೀವು ಇಡೀ ದಿವಸ ಸುತ್ತಬೇಕು. ನಿನ್ನೆ ಒಂದು ಫೆಸ್ಟಿವಲ್ ತರ ಇದ್ದು, ಫುಡ್ ಫೆಸ್ಟಿವಲ್ ಇತ್ತು. ಅಲ್ಲಿ ಹೋದವರಿಗೆ ನಾನಾ ರೀತಿಯ ಹಣ್ಣುಗಳು, ಜ್ಯೂಸುಗಳು, ಮತ್ತೆ ಊಟ ಪದ್ಧತಿಗಳು ಎಲ್ಲ ಇತ್ತು. ಅಲ್ಲಿ ಉದಾಹರಣೆಗೆ ನೋಡಿ, ನಮ್ಮಲ್ಲಿ ಪುಳಿಯೋಗರೆ ಬಹಳ ಫೇಮಸ್. ಯಾವ ಊರು ಹೇಳಿ ನೋಡೋಣ? ಯಾವುದು? ಹತ್ತಿರದಲ್ಲಿ ದೇವಸ್ಥಾನನೂ ಇದೆ, 56 ಕಿಲೋಮೀಟರ್ ಮೈಸೂರಿಂದ. ಹೋಗಿದ್ದೀರಾ ಅಲ್ಲಿಗೆ ನೀವು? ಆ ಹೆಸರು ನಾ ಹೇಳಲ್ಲ, ನೀವೇ ಅದನ್ನ ನಮಗೆ ಮೆಸೇಜ್ ಕಳಿಸ್ಬೇಕು. ಆ ಊರಿನ ಪುಳಿಯೋಗರೆ ಮತ್ತೆ ಪೊಂಗಲ್, ಸಿಹಿ ಪೊಂಗಲ್ ಸಹ ಇತ್ತು. ಹಾಗೆ ಅಲ್ಲಿ ಬೇರೆ ಬೇರೆ ರೀತಿಯ ಉತ್ತರ ಕರ್ನಾಟಕದ ರೊಟ್ಟಿ ಇತ್ತು. ಅಂದ್ರೆ ಹೂಗಳ ಮಧ್ಯದಲ್ಲಿ ಬಂದಂಥ ಜನಕ್ಕೆ ತೃಪ್ತಿಯಾಗುವಂಥ
ವೈವಿಧ್ಯಮಯ ಊಟ ತಿಂಡಿಗಳು ಜ್ಯೂಸುಗಳು ಎಲ್ಲ ಇತ್ತು. ಮತ್ತೆ ಹಾರ್ಟಿಕಲ್ಚರ್ ಇಲಾಖೆಯಿಂದ ಹಾಪ್ಕಾಮ್ಸ್ ವತಿಯಿಂದ ಹಣ್ಣುಗಳ ಮಾರಾಟ ಇತ್ತು, ಜ್ಯೂಸ್ಗಳ ಮಾರಾಟ ಇತ್ತು, ಐಸ್ ಕ್ರೀಮ್ ಮಾರಾಟವಿತ್ತು. ಅದರಲ್ಲಿ ಪ್ರಿಯೋಬಿಕ್ ಐಸ್ ಕ್ರೀಮ್ ಅನ್ನೋದು ಒಂದು ಸಹ ಇತ್ತು. ಅದೇನು ಅಂತೇಳಿ ತಿಳಿಬೇಕಾದ್ರೆ ಆ ವರ್ಡ್ಗೆ ಅರ್ಥ ತಿಳ್ಕೊಳ್ಳಿ ನೀವು. ಅಂದ್ರೆ ಅದರಲ್ಲಿ ಯಾವುದೂ ಸಹ ರಾಸಾಯನಿಕ ಇಲ್ಲದೆ ಬೇರೆ ರೀತಿಯಲ್ಲಿ ಉತ್ಪಾದನೆ ಮಾಡಿರ್ತಾರೆ. ಇವೆಲ್ಲ ನೋಡ್ಬೇಕಾಗಿದ್ರೆ ನೀವು ಈ ವರ್ಷ ತಪ್ಪಿಸ್ಕೊಂಡ್ರಿ, ಅಟ್ಲೀಸ್ಟ್ ಮುಂದಿನ ವರ್ಷ ಈ ಟೈಮಿಗೆ ಮಾಡ್ತಾರೆ. ಸುಮಾರು ಆಗಸ್ಟ್ 15 ಸುಮಾರು ಮಾಡ್ತಾರೆ. ಈ ಸಲ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅವರು ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಕರ್ನಾಟಕದ ರಾಜಮನೆತನವನ್ನು ಹೈಲೈಟ್ ಮಾಡಿ ಅದಕ್ಕೋಸ್ಕರ ಒಂದು ಹಾಡು ಒಂದು ವಿಡಿಯೋ ಎಲ್ಲ ರೆಡಿ ಮಾಡಿ ಪ್ರಸಾರ ಮಾಡಿದ್ರು. ಅಲ್ಲಿ ಆರೋಗ್ಯದ ಒಂದು ರಕ್ಷಣೆಗೋಸ್ಕರ ಟೆಸ್ಟ್ಗಳು ಸಹ ಇತ್ತು. ಎಲ್ಲ ಬಂದ ಜನರಿಗೆ ನೀರಿನ ವ್ಯವಸ್ಥೆ ಇತ್ತು. ಹೀಗಾಗಿ ಲಾಲ್ಬಾಗನ್ನ ನೋಡಿ ನಾನು ಏನು ಆನಂದಿಸಿ ಬಂದಿದ್ದೀನಿ ಆ ಕ್ಷಣಗಳನ್ನ ನಿಮಗೆ ಈ ವಿಡಿಯೋ ಮೂಲಕ ಈ ಫೋಟೋಗಳ ಮೂಲಕ ತೋರಿಸ್ತಾ ಇದ್ದೀನಿ. ಈಗ ಫೆಸ್ಟಿವಲ್ ಮುಗಿದಿದೆ, ಆದರೂ ಸಹ ಇಡೀ ವರ್ಷ ಸಸ್ಯಕಾಶಿ ತೆಗೆದಿರುತ್ತೆ, ಹೋಗಿ ನೋಡಿ ಬನ್ನಿ. ಅದಕ್ಕೆ 100 ರೂಪಾಯಿ ಎಂಟ್ರಿ ಫೀಸ್ ಇತ್ತು. ಆದರೆ 15th ಆಗಸ್ಟ್ ಸಲುವಾಗಿ ನಿನ್ನೆ 80 ರೂಪಾಯಿ ಇತ್ತು. ನಿನ್ನೆಗೆ ಮುಗಿದೋಯ್ತದು. ಈಗ ನೀವು ಅಕಸ್ಮಾತ್ ನೋಡ್ಬೇಕಂತಂದ್ರೆ ಮುಂದಿನ ವರ್ಷದ ತನಕ ಈ ಫೆಸ್ಟಿವಲ್ಗೆ ಕಾಯ್ಬೇಕು. ಆದರೆ ಸಸ್ಯಕಾಶಿ ನೋಡ್ಲಿಕ್ಕೆ 365 ದಿವಸನೂ ತೆಗೆದಿರುತ್ತೆ. ಯಾರ್ಯಾರು ಇದನ್ನ ನೋಡಿ ಸಂತೋಷ ಪಟ್ಟಿದ್ದೀರೋ ಅವರೆಲ್ಲ ಅಲ್ಲಿಗೆ ಹೋಗಿ ನೋಡಿದ್ರೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಅಂತ ಅನ್ಕೋತೀನಿ. ಹೀಗಾಗಿ ಈ ಸಸ್ಯಕಾಶಿಗ ಮತ್ತೆ ಗಂಗರ ಒಂದು ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ನಾವು ನೀವು ಈ ಒಂದು ವಿಡಿಯೋ ಯಾತ್ರೆಯ ಮೂಲಕ ಅದನ್ನ ನೋಡೋಣ. ನೋಡಿ ಏನಿಸ್ತು ಅಂತ ಲೈಕ್ಸ್ ಮಾಡಿ. ನಮ್ಮ ಐಸಿರಿ ಮೀಡಿಯಾ ವತಿಯಿಂದ ನಾವು ಅನೇಕ ರೀತಿ ಕಾರ್ಯಕ್ರಮ ಮಾಡೋರಿದ್ದೀವಿ. ಶಾಲೆಗಳಲ್ಲಿ, ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ನಡೆಯುವಂಥ ಮುಖ್ಯ ಕಾರ್ಯಕ್ರಮಗಳನ್ನು ನೀವು ತಿಳಿಸಿ ನಮಗೆ ಸಹಕಾರ ಕೊಡಿ, ಬೆಂಬಲ ಕೊಡಿ. ನಿಮ್ಮ ಬೆಂಬಲವಿದ್ದರೆ ಮೈಸೂರಿನ ಸಂಸ್ಕೃತಿಯನ್ನು ಇಡೀ ಪ್ರಪಂಚಕ್ಕೆ ಹರಡುವಂಥ ಉದ್ದೇಶ ನಮ್ಮದು. ಈಗ ದಸರಾನೂ ಬರಲಿದೆ, ದೀಪಾವಳಿ ಬರಲಿದೆ. ಆ ಎಲ್ಲ ಸಂದರ್ಭಗಳಲ್ಲಿ ಅಲ್ಲಲ್ಲಿಯ ಇತಿಹಾಸವನ್ನು ಆಧಾರ ಸಹಿತ ನಿಮಗೆ ಹೇಳುವಂಥ ಉದ್ದೇಶ ನಮಗಿದೆ. ಎಲ್ಲರಿಗೂ ಸಹ ನಂಜನಗೂಡು ವಾಮನ್ ರಮೇಶ್ ಮಾಡುವ ನಮಸ್ಕಾರಗಳು. ಐಸಿರಿ ಮೀಡಿಯಾಗೆ ಲೈಕ್ಸ್ ಮಾಡಿ ಮತ್ತೆ ನಮಗೆ ನಿಮ್ಮ ಮೆಸೇಜನ್ನು ಕಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.